ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ಬಹಳಷ್ಟು ಪಾಲಕರಿಗೆ ನಮ್ಮ ಹುಡುಗನ ಅಥವಾ ಹುಡುಗಿಯ ರ್ಯಾಂಕ್ ಚೆನ್ನಾಗಿ ಬರುತ್ತೋ ಇಲ್ವೋ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ಬಿಡೋಣ ಅಂತ ಯೋಚನೆ ಇರುತ್ತೆ. ನಾನಿಲ್ಲಿ ಮಾತಾಡ್ತಾ ಇರೋದು ಕೇವಲ ಇಂಜಿನಿಯರಿಂಗ್ ಬಗ್ಗೆ. ಆದರೆ ಅವರಿಗೆ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಎಷ್ಟಿರುತ್ತೆ ಅನ್ನೋದು ಅಷ್ಟೊಂದಾಗಿ ಗೊತ್ತಿರೋದಿಲ್ಲ, ಮತ್ತು ವೆಬ್ಸೈಟ್ಗಳಲ್ಲಿ ನೋಡಲಿಕ್ಕೆ ಹೋದರೂ ಕೂಡ ಸರಿಯಾಗಿ ಗೊತ್ತಾಗೋದಿಲ್ಲ. ಕೆಲವು ಕಾಲೇಜ್ನವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಬಹಳಷ್ಟು ಕಾಲೇಜ್ನವರು ಫೀಸ್ ಬಗ್ಗೆ ಮೆನ್ಷನ್ ಮಾಡಿರೋದಿಲ್ಲ, ಕೇವಲ ಕೆಲವೊಂದು ನಂಬರ್ ಕೊಟ್ಟಿರ್ತಾರೆ. ನೀವು ಕಾಲ್ ಮಾಡಿ ಕೇಳಿದ್ರು ಕೂಡ ಕಾಲೇಜಿಗೆ ಬನ್ನಿ ಮಾತಾಡೋಣ ಅಂತ ಹೇಳ್ತಾರೆ. ಹೀಗಾಗಿ ಅವರಿಗೆ ಆಕ್ಚುಯಲ್ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಎಷ್ಟಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಕೆಲವು ಕಾಲೇಜ್ನವರು ಅದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಬಹಳಷ್ಟು ಇದು ಒಂದು ಥರ ಆದರೆ, ಇನ್ನೂ ಕೆಲವೊಂದು ಪಾಲಕರಲ್ಲಿ ಟಾಪ್ ಕಾಲೇಜಿಗೆ ಹಚ್ಚಬೇಕು, ವಿದ್ಯಾರ್ಥಿಗಳಿಗೂ ನಾವು ಟಾಪ್ ಕಾಲೇಜಲ್ಲೇ ಕಲಿಬೇಕು ಅಂತ ಇರುತ್ತೆ. ಆದರೆ ಅವರ KCET ರ್ಯಾಂಕು, ಕಾಮೆಟ್ ರ್ಯಾಂಕು ಚೆನ್ನಾಗಿ ಬರೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಅದು ಅವರಿಗೆ ಗೊತ್ತು ಕೂಡ ಇರುತ್ತೆ. ಹೀಗಾಗಿ ಟಾಪ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಫೀಸ್ ಎಷ್ಟಿದೆ ಅಂತ ತಿಳಿದುಕೊಂಡು ಸಾಧ್ಯವಾದರೆ ಹಚ್ಚಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯ ಇರುತ್ತೆ. ಆದ ಕಾರಣ ಈಗ ನಾವು ಟಾಪ್ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಎಷ್ಟಿದೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನಾವು MSRIT, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಕಾಲೇಜಿನ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಏನಿದೆ ಅಂತ ನೋಡೋಣ. ಈಗಾಗಲೇ ನಾವು RV ಕಾಲೇಜು ಮತ್ತು BMSCE ಕಾಲೇಜಿನ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ನೋಡಿದ್ವಿ, ಮತ್ತು BNMIT ಕಾಲೇಜದ್ದು ಇದನ್ನು ಕೂಡ ಹಾಕಿದ್ದೀನಿ ನಾನು, ಅದು ನೀವು ನೋಡಬಹುದು ಎಕ್ಸ್ಟ್ರಾ ಫೀಸ್ ಅನ್ನೋ ಒಂದು ವಿಡಿಯೋದಲ್ಲಿ. ಇನ್ನು ಈ ಒಂದು MSRIT ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ನಲ್ಲಿ ಯಾವ ರೀತಿ ನೋಡಿ, ಇವ್ರದ್ದೊಂದು ಸ್ಟೈಲು ಸ್ವಲ್ಪ ಬೇರೆನೇ ಇದೆ. ಇವ್ರು ಏನು ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಆ್ಯನ್ಯುವಲಿ ಅಂದರೆ ವರ್ಷಕ್ಕೆ ಎಷ್ಟು ಫೀಸು ಅನ್ನುವಲ್ಲೇ ಎಲ್ಲ ಒಂದು ಬ್ರಾಂಚ್ಗಳಿಗೆ ಸೇಮ್ ಫೀಸ್ ಇಟ್ಟಿದ್ದಾರೆ. 3,33,710 rupees. ಈ ಒಂದು ಏನು ಫೀಸ್ ಇದೆ ಎಲ್ಲ ಬ್ರಾಂಚ್ಗೂ ಅಷ್ಟೇ ನಮಗೆ ನೋಡಲಿಕ್ಕೆ ಕಾಣಸಿಗುತ್ತೆ. ಇಲ್ಲಿ ನೀವೇನು ಡೊನೇಷನ್ ಅಂತೀರಿ ಅಥವಾ ಡೆವಲಪ್ಮೆಂಟ್ ಫೀಸು ಏನೋ ಒಂದು ಕಲೆಕ್ಟ್ ಮಾಡ್ತಾರೆ ಒನ್ ಟೈಮ್, ಇದನ್ನೇ ಒಂದು ದೊಡ್ಡ ಅಮೌಂಟನ್ನು ಇಲ್ಲಿ ಇಟ್ಟಿದ್ದಾರೆ. ಈಗ ನೋಡಿ, AI BTech ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ನೋಡಿ, ಅದಕ್ಕೆ ಇಲ್ಲಿ 22 ಲಕ್ಷ ಫೀಸನ್ನು ನೀವು ಕಾಣಬಹುದು. ಆಮೇಲೆ AIMLಗೆ 25 ಲಕ್ಷ ಫೀಸ್ ಇದೆ, ಬಯೋಟೆಕ್ನಾಲಜಿಗೆ 4 ಲಕ್ಷ ಫೀಸ್ ಇದೆ, ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ನೋಡಿ ಸಾಮಾನ್ಯವಾಗಿ ಯಾರೂ ತೆಗೆದುಕೊಳ್ಳೋದಿಲ್ಲ, ಆದ ಕಾರಣ ಇದಕ್ಕೆ ಕೇವಲ 1 ಲಕ್ಷ ಡೆವಲಪ್ಮೆಂಟ್ ಫೀಸ್ ಇಟ್ಟಿದ್ದಾರೆ, ಅಂದರೆ ಡೊನೇಷನ್ ಅಂತ ತಿಳ್ಕೊಳ್ಳಿ. ಇದು ಇಲ್ಲಿ ಆ್ಯನ್ಯುವಲ್ ಫೀಸ್ ಮಾತ್ರ ಸೇಮ್ ಇದೆ, ನೀವು ಇಲ್ಲಿ ಗಮನಿಸಬೇಕು, 3,33,000. ಅಂದರೆ ಇಲ್ಲಿ ನಿಮಗೆ ನೀವು ಏನು ತಿಳ್ಕೊಬೇಕಂದ್ರೆ, ಈಗ ನೀವು AIDS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ತೊಗೊಂಡ್ರೆ 22 ಲಕ್ಷ ಒಮ್ಮೆ ಕಟ್ಟಬೇಕು, ನಂತರ 3,33,710 ಇದನ್ನ ಎನ್ಯುವಲಿ ಕಟ್ಟಬೇಕು. ಅಂತಂದರೆ ಇದನ್ನೊಂದು 3.5 ಅಂತ ನಾವು ಕನ್ಸಿಡರ್ ಮಾಡಿದರೆ, ಈಗ ನಿಮಗೆ 4 ವರ್ಷಕ್ಕೆ ಸುಮಾರು ಇಲ್ಲಿ ನಿಮಗೆ 14 ಲಕ್ಷ, ಸುಮಾರು 14 ಲಕ್ಷ, ಮತ್ತು ಇದು 22 ಲಕ್ಷ, ಅಂದರೆ ನಿಮಗೆ 36 ಲಕ್ಷ, 36 ಲ್ಯಾಕ್ ನಿಮಗೆ AIDSಗೆ ಹೋಗುತ್ತೆ. AIMLಗೆ ನೋಡಿ ಇಲ್ಲಿ 3 ಲ್ಯಾಕ್ ಜಾಸ್ತಿ ಇದೆ, ಅಂದರೆ ಒಂದು 39 ಲ್ಯಾಕ್ AIMLಗೆ ಹೋಗುತ್ತೆ. 39 ಲ್ಯಾಕ್. ಈ ಬಯೋಟೆಕ್ನಾಲಜಿ ಮತ್ತು ಕೆಮಿಕಲ್ಗೆ ಕಡಿಮೆ ಇದೆ, ಅದಕ್ಕೆ ಫೀಸು ಮತ್ತು ಇಲ್ಲಿ 4 ಲಕ್ಷ ಇದಷ್ಟೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ ನೋಡಿ, ನೆಕ್ಸ್ಟು ಸಿವಿಲ್ ಇಂಜಿನಿಯರಿಂಗ್ ಕೂಡ ಡೆವಲಪ್ಮೆಂಟ್ ಫೀಸ್ ಕೇವಲ 2 ಲ್ಯಾಕ್ ಇದೆ. ಫೀಸ್ ನೋಡಿ 3,33,000, ಎಲ್ಲ ಸೇಮ್ ಇದೆ ಎಲ್ಲ ಬ್ರಾಂಚ್ಗೂ. ಇನ್ನು ಎಲ್ಲರೂ ಬಯಸುವಂಥ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಿಗೆ ಡೊನೇಷನ್ ಎಷ್ಟಿದೆ ನೋಡಿ, 35 ಲ್ಯಾಕ್ ಡೊನೇಷನ್ ಇದೆ. ಅಂದರೆ ಈ 35 ಲ್ಯಾಕು ಇದನ್ನೊಂದು 14 ಲ್ಯಾಕು ಅಂತಂದರೆ ಎಷ್ಟಾಯ್ತು ನೋಡಿ, 35 ಒಂದು 49 ಲ್ಯಾಕ್ ನಿಮ್ಮದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫೀಸು 49 ಲ್ಯಾಕ್ ಆಗ್ತದೆ. ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ಈ ಎಲ್ಲ ಕಾಲೇಜುಗಳಲ್ಲಿ 50,000 ಎಕ್ಸ್ಟ್ರಾ ಫೀಸ್ ತೊಗೋತಾರೆ ಪರ್ ಇಯರ್, ಎಕ್ಸ್ಟ್ರಾ ಫೀಸ್ 50,000 ತೊಗೋತಾರೆ. ಅದನ್ನೆಲ್ಲ ನೋಡೋದ್ರಾದರೆ ನೀವು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಕೋಟಾ ಥ್ರೂ MS ರಾಮಯ್ಯ ಕಾಲೇಜ್ನಲ್ಲಿ ಹೋದರೆ ನಿಮಗೆ 50 ಲಕ್ಷಕ್ಕಿಂತ ಹೆಚ್ಚಿಗೆ ಫೀಸ್ ಹೋಗುತ್ತೆ. ಅಂದರೆ ಇಲ್ಲಿ ನೀವು ನೋಡ್ಬೋದು, ಇದು ಪರ್ ಇಯರ್ ಫೀಸು ಮತ್ತು ಇದು 1 ಟರ್ಮ್ ಕೊಡುವಂಥ ಒಂದು ಡೆವಲಪ್ಮೆಂಟ್ ಫೀಸು. ಈ 35 ಲ್ಯಾಕ್, ಇದೊಂದು 14 ಲ್ಯಾಕ್, ಮತ್ತು ಅದೊಂದು 50,000 ಎಕ್ಸ್ಟ್ರಾ, ಅದೊಂದು 4 ವರ್ಷ, ಅದೊಂದು 2 ಲಕ್ಷ. ಇದೆಲ್ಲ ನಾವು ನೋಡಿದರೆ 50 ಪ್ಲಸ್ ನಿಮಗೆ 51-52 ಲ್ಯಾಕ್ವರೆಗೆ ನಿಮ್ಮದು ಫೀಸೇ ಹೋಗುತ್ತೆ. ಇನ್ನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ AIML ಇಲ್ಲಿ ನೋಡಿ, ಇದಕ್ಕೆ 30 ಲ್ಯಾಕ್ ಇಟ್ಟಿದ್ದಾರೆ, ಅಂದರೆ ಇದಕ್ಕಿಂತ ಒಂದು 5 ಲ್ಯಾಕ್ ಕಡಿಮೆ ಇಟ್ಟಿದ್ದಾರೆ. ಇಲ್ಲಿ ಕೂಡ ನಿಮಗೆ ಒಂದು 45 ಲ್ಯಾಕ್ ಹೋಗುತ್ತೆ. ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿ ಇದಕ್ಕೆ 25 ಲ್ಯಾಕ್ ಇಟ್ಟಿದ್ದಾರೆ, ಮತ್ತೊಂದು 5 ಲಕ್ಷ ಕಡಿಮೆ ಹೋಗುತ್ತೆ.
ಇನ್ನು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಿಗೆ 5 ಲ್ಯಾಕ್ ಇಟ್ಟಿದ್ದಾರೆ. ಪ್ರತಿ ವರ್ಷ ಫೀಸು 3,33,000 ಅಂದರೆ ಆಲ್ಮೋಸ್ಟ್ ಒಂದು 14 ಲ್ಯಾಕ್ ಅಂತ ಅಂದ್ಕೊಳ್ಳಿ ಫುಲ್ ಕೋರ್ಸ್ ಫೀಸು. ಆಮೇಲೆ ಮತ್ತಿದೊಂದು 5 ಲ್ಯಾಕ್ ಅಂದರೆ ಒಂದು 19 ಲ್ಯಾಕ್ನಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗುತ್ತೆ. ಮತ್ತು ENC ಬಹಳಷ್ಟು ಜನ ಕೇಳುವಂಥ ENCಗೆ ನೋಡಿ ಇಲ್ಲಿ 12 ಲ್ಯಾಕ್ ಇದೆ. ಡೆವಲಪ್ಮೆಂಟ್ ಫೀ ಎಷ್ಟಿದೆ, ಡೊನೇಷನ್ನು 12 ಲ್ಯಾಕ್ ಇದೆ. ಮತ್ತು ಇದು ಪರ್ ಇಯರ್ ಫೀಸ್ ಇದೆ. ಪರ್ ಇಯರ್ ಫೀಸು ಇಷ್ಟು ಅಂದರೆ ಇದೊಂದು 14 ಲಕ್ಷ, ಇದೊಂದು 12 ಲಕ್ಷ ಅಂದರೆ ಒಂದು 26 ಲ್ಯಾಕ್. ಮತ್ತು 50,000 ಪರ್ ಇಯರ್ ಎಕ್ಸ್ಟ್ರಾ ಅಂದರೆ ಒಂದು 28 ಲ್ಯಾಕ್ನಲ್ಲಿ ನಿಮಗೆ ENC ಇಲ್ಲಿ ಆಗುತ್ತೆ. MS ರಾಮಾಯಣದಲ್ಲಿ 28 ಲ್ಯಾಕ್ ಫೀಸ್ ಆಗುತ್ತೆ ENCಗೆ. ಯಾರು ENC ನಿಮಗೆ CET ಥ್ರೂ ಅಥವಾ ಕಾಮೆಡ್ಕೆ ಥ್ರೂ ಸಿಗೋದಿಲ್ಲ, ನನಗೆ ENC ಹೋಗೋದಿದೆ, MS ರಾಮಾಯಣದಲ್ಲಿ ಮಾಡ್ತೀನಿ, ನನಗೆ 28 ಲ್ಯಾಕ್ ಕೊಡುವಷ್ಟು ನನಗಿದಿದೆ ಅನ್ನೋರು ಹೋಗ್ಬೋದು. ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನೋಡಿ ಕಡಿಮೆ ಇದೆ, ಕೇವಲ 4 ಲ್ಯಾಕ್ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್ಗೆ ಕೇವಲ 1 ಲ್ಯಾಕ್ ಇದೆ. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ಗೂ ಕೂಡ 1 ಲ್ಯಾಕ್ ಇದೆ. ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬಹಳಷ್ಟು ಜನ ಇದನ್ನು ಮರ್ತ್ಬಿಟ್ಟಿರ್ತಾರೆ, ಇದು ಕೂಡ ಸೇಮ್ CS ಇದ್ದಾಗೆ ಇರುತ್ತೆ, IS ಬ್ರಾಂಚು. ಇದಕ್ಕೂ ಕೂಡ ಇಲ್ಲಿ 25 ಲ್ಯಾಕ್ ಫೀಸ್ ಇದೆ, ಗಮನಿಸ್ಬೋದು. 25 ಲ್ಯಾಕ್ ಡೆವಲಪ್ಮೆಂಟ್ ಫೀಸ್ ಇದೆ. ಮತ್ತು ಇಲ್ಲಿ ವರ್ಷನೂ 3,33,000 ಅಂದರೆ ನಾನು ಹಾಗೆ ಹೇಳಿದೆ 14 ಲ್ಯಾಕ್ ಅಂದರೆ ಆಲ್ಮೋಸ್ಟ್ ನಿಮಗೆ 39 ಲ್ಯಾಕ್ವರೆಗೆ ನಿಮಗೆ IS ಅಂದರೆ ಇನ್ಫಾರ್ಮೇಷನ್ ಸೈನ್ಸ್ ಫೀಸ್ ಆಗುತ್ತೆ. ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 5 ಲ್ಯಾಕ್ ಇದೆ ಡೆವಲಪ್ಮೆಂಟ್ ಫೀ. ಮತ್ತು ಇದಕ್ಕೆ ಒಂದು 14 ಲ್ಯಾಕ್ ಅಂತ ಹಿಡೀರಿ, 19 ಲ್ಯಾಕ್ ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗುತ್ತೆ. ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಒಂದು ಬ್ರಾಂಚ್ ಇದೆ ಇಲ್ಲಿ ಇದೊಂದು 14 ಲ್ಯಾಕ್, ಇದೊಂದು 1 ಲ್ಯಾಕ್ ಅಂದರೆ 15 ಲ್ಯಾಕ್ ಆಗುತ್ತೆ. ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಎಲ್ಲ ಸೇಮ್ ಇರುತ್ತೆ. ಕಾಮೆಡ್ಕೆ, KCET, JEE ಮೇನ್ಸ್ ಯಾವುದಾದ್ರೂ ಒಂದು ಬರೆದಿರ್ಬೇಕು ನೀವು, ಇದೆಲ್ಲ ಕಾಮನ್ ಇರುತ್ತೆ. ಏನು ನಿಮಗೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಏನೇನು ಬೇಕು ಅಂತ ಕೇಳ್ತಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಕಾಲೇಜ್ನಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ ಅಂತ ಬೇಕಾಗ್ತವೆ, ಅದಕ್ಕೆ ಒಮ್ಮೆ ನೋಡ್ಕೊಂಬಿಡಿ. 10th ಕ್ಲಾಸ್ ಮಾರ್ಕ್ ಶೀಟ್ ಬೇಕು, 12th ಕ್ಲಾಸ್ ಮಾರ್ಕ್ ಶೀಟ್ ಬೇಕು. ಮತ್ತು KCET, ಕಾಮೆಡ್ಕೆ, JEE ಏನಾದರೂ ನೀವು ಅಟೆಂಡ್ ಆಗಿದ್ದರೆ ಅದರದ್ದೊಂದು ಸ್ಕೋರ್ ಕಾರ್ಡು ಬೇಕಾಗ್ತದೆ ಅವರಿಗೆ. ಅಂದರೆ ಮುಂದೇನಾದರೂ ನಿಮಗೆ KCET ಮೂಲಕ ಈ ಕಾಲೇಜ್ನಲ್ಲಿ ನಿಮಗೆ ಸಿಕ್ಕರೆ ಅದು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. SC ST OBC ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಅದನ್ನು ತೆಗೆದುಕೊಳ್ಳಿ. ಮತ್ತು TC ಬೇಕಾಗ್ತದೆ, ನೀವು ಅಲ್ಲಿ ಕಾಲೇಜ್ಗೆ ಹೋದ್ಮೇಲೆ ಕೂಡ ಟೈಮ್ ಕೊಡ್ತಾರೆ, TC ಇದನ್ನು ಮಾಡ್ಕೋಬೋದು. ಆಧಾರ್ ಕಾರ್ಡ್ ಬೇಕಾಗ್ತದೆ, 3 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗ್ತದೆ, ಪೇರೆಂಟ್ಸ್ ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್. ಇವು ನೀವು ಯಾವುದೇ ಕಾಲೇಜಿಗೆ ಹೋದರೂ ಕೂಡ ಇವಿಷ್ಟು ನಿಮಗೆ ಬೇಕಾಗ್ತವೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಡ್ಮಿಷನ್ಗೆ ಅಂತ. ಆದ ಕಾರಣ ಇಲ್ಲಿ ಹೇಗಿದ್ರು ಇವ್ರು ನೀಟಾಗಿ ಕೊಟ್ಟಿದ್ದಾರೆ, ಅದಕ್ಕೆ ಹೇಳಿದೆ. ಇದೇ ರೀತಿ ನಾವು ಎಲ್ಲ ಒಂದು ನಿಮ್ಮ ಏನು ಟಾಪ್ 10 ಕಾಲೇಜ್ ಇದ್ದಾವಲ್ಲ ಆದಷ್ಟು ಅವುಗಳ ಒಂದು ಮ್ಯಾನೇಜ್ಮೆಂಟ್ ಫೀಸ್ ಕೋಟಾ ಏನಿದೆ, ಫೀಸ್ ಏನಿದೆ ಅಂತ ಹೇಳಲಿಕ್ಕೆ ನಾನು ಪ್ರತಿ ವಿಡಿಯೋದಲ್ಲಿ ಸರಿಯಾದ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಲ್ಲದೆ ನಿಮಗೆ ಏನು KCET ಗೈಡೆನ್ಸ್ ಅದನ್ನು ಕೂಡ ವಿಡಿಯೋಗಳು ಕೂಡ ಮುಂದುವರಿತವೆ, ತಪ್ಪದೆ ನೋಡಿ. ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು KCET ಮೂಲಕ ಹೋಗಲಿಕ್ಕೆ ಟ್ರೈ ಮಾಡಿ. ನೋಡಿ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಎಲ್ಲ ಎಷ್ಟು ಜಾಸ್ತಿ ಇದೆ, ಆದ ಕಾರಣ ಅದು ಗಂಭೀರತೆ ಬರಲಿ ಅಂತ ಕೂಡ ನಾನು ಈ ಮ್ಯಾನೇಜ್ಮೆಂಟ್ ಕೋಟಾದ ಫೀಸ್ಗಳನ್ನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ.